ಓ ಸರ ಸ್ವಲ್ಪ ಬರ್ರಿ. ಓ ತಕ ತಳಕ್ ಬರ್ರಿ, ಆಗಿರೋ ಸ್ವಲ್ಪ ಹಂಗ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ಏಪ್ರಿಲ್ 14. ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಮತ್ತು ತಮ್ಮ ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಯಾವುದೇ ರೀತಿ ಮುಲಾಜಿಲ್ಲಾರ್ದೇ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದಂಥವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಒಬ್ಬ ಶಾಸ್ತ್ರಜ್ಞರು ಇದ್ದರು ಮತ್ತು ಸಮಾಜದಲ್ಲಿರುವಂಥ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದಂಥವ್ರು ಬಾಬಾ ಸಾಹೇಬ್. ತಮ್ಮ ವಿಚಾರಗಳಲ್ಲಿ ಎಲ್ಲ ರೀತಿಯಿಂದ ಭಾರತ ಸುರಕ್ಷತೆ ಇರಬೇಕಾದರೆ ಭವಿಷ್ಯದ ಭಾರತ ಯಾವ ರೀತಿ ಇರಬೇಕು ಅನ್ನೋಂಥ ಕಲ್ಪನೆಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಮುಂದೆ ಏನಾಗ್ತಿತ್ತು ಅನ್ನೋಂಥ ಮೊದಲೇ ಈ ದೇಶದ ಭವಿಷ್ಯವನ್ನು ಹೇಳಿದಂಥವ್ರು ಬಾಬಾ ಸಾಹೇಬ್. ಅದಕ್ಕೆ ಈಗಲಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಅವರ ಜೀವನ ಇವತ್ತೇನು ನರೇಂದ್ರ ಮೋದಿಯವರು ಅವರು ಹುಟ್ಟಿದಂಥ ಮನೆಯಿಂದ ಹಿಡಿದು ದೆಹಲಿಯಲ್ಲಿ ಬಾಬಾ ಸಾಹೇಬರು ಕೊನೆ ಉಸಿರು ಇಳಿದಂಥ ಮನೆಯವರೆಗೆ ಪಂಚತೀರ್ಥಗಳನ್ನಂತ ಮಾಡಿ ಬಾಬಾ ಸಾಹೇಬರ ನಿಜವಾದಂಥ ಅನೇಕ ಲೇಖನಗಳು ಅವರ ಒಂದು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತದೆ. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ವರ್ಗದ ನಾಯಕರಲ್ಲ, ಇಡೀ ಭಾರತದ ಎಲ್ಲ ಜನಾಂಗದ ನಾಯಕರು ಬಾಬಾ ಸಾಹೇಬ್. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಪಾಲಿಸ್ಕೊಂಡು ಹೋಗಿ ಅಂಬೇಡ್ಕರ್ ವಿಚಾರಗಳನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸ್ಕೋಬೇಕನ್ನೋಂಥ ಪ್ರಾರ್ಥನೆಯನ್ನು ಎಲ್ಲ ಜನರಲ್ಲಿ ಮಾಡ್ತೀವಿ.